ಆಕಾಶವಾಣಿ ಮೈಸೂರು. ಶ್ರೀ ಅಮ್ಮರಾತಿ ಸಾಧನ ಪಯೋನಿಧಿಯೊಳ್ ಪಡೆದುಂ ಧರಿತ್ರಿಯಂ ಪಂಪನ ಪೆಂಪು ರೂಪಕ ಸರಣಿ ಕುರಿತು ಅಭಿಪ್ರಾಯ ಸಂಗ್ರಹಣೆ. ವಿರೋಧಿ ನರೇಂದ್ರರಂ ಒತ್ತಿಕೊಂಡು ಪ್ರಸ್ತುತಿ ಜಿ ಶಾಂತಕುಮಾರ್. ಸುಪುಷ್ಪಮಂ ಒಡಂಬಡೆ ತಾಳ್ದಿಯುಂ ಇಂತೂವುದಾತ ನಾರಾಯಣನಾದ ದೇವಂ. ಕೆಳಗರೆ ಸತತವಾಗಿ 19 ವಾರಗಳ ಪಂಪನ ಪೆಂಪು ಸರಣಿಯನ್ನು ಕೇಳಿದಿರಿ. ಕಾವ್ಯಗಳ ಓದಿನ ಸಂಭ್ರಮವೇ ಅದ್ಭುತ. ಇನ್ನು ಅದನ್ನು ನಾಟಕೀಯಗೊಳಿಸಿ ಶ್ರವ್ಯಕ್ಕೆ ಅಳವಡಿಸುವ ಸೊಬಗೆ ಬೇರೆ. ಹಿಂದೆ ರಚಿಸಿದ ಕಾವ್ಯಗಳನ್ನು ಗಮಕಗೊಳಿಸಲಾಗ್ತಾಯಿತ್ತು. ಗಮಕಕ್ಕಾಗಿ ಲಾಲಿತ್ಯ, ಛಂದಸ್ಸು, ಪ್ರಾಸ ಮುಂತಾದ ಕಾವ್ಯದ ಅಂಗಗಳೆಲ್ಲ ಸಾಥ್ ನೀಡ್ತಾ ಇದ್ವು. ಕಾವ್ಯವನ್ನು ಹಾಡುಗಬ್ಬವಾಗಿಸುವ, ನಾಟಕೀಯಗೊಳಿಸುವ ಸಂದರ್ಭಗಳೇ ಹೆಚ್ಚು. ಹೀಗೆ ಕೇಳುವ ಮತ್ತು ನೋಡುವ ಮಾಧ್ಯಮಗಳಲ್ಲಿ ಅಳವಟ್ಟಾಗಲೇ ಅದರ ಸೊಬಗು ಇನ್ನೂ ಹೆಚ್ಚುತ್ತದೆ ಎಂದೇ ಭಾವನೆ. ಹಾಗಾಗಿನೇ ಪಂಪನ ವಿಕ್ರಮಾರ್ಜುನ ವಿಜಯವನ್ನು ರೇಡಿಯೋಗೆ ಅಳವಡಿಸುವ ಪ್ರಯತ್ನ ಮಾಡಿದೆವು. ಆ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸಿದ್ದೇವೆ ಅಂತಲೇ ಅನಿಸುತ್ತದೆ. ಇದಕ್ಕೆ ಪಂಪನ ಪೆಂಪು ಸರಣಿ ಎಲ್ಲ ಬಗೆಯ ಕೇಳುಗರಿಗೆ ತಲುಪಿದ್ದು ನಿಮ್ಮ ಪ್ರತಿಕ್ರಿಯೆಗಳಿಂದ ವೇದ್ಯವಾಗುತ್ತದೆ. ಪಂಪನಷ್ಟೇ ಗಂಭೀರವಾಗಿ ಮಾರ್ಗಶೈಲಿಯಲ್ಲಿ ಇಲ್ಲಿ ಹೇಳದೆ ಹೋದರೂ ಆತನ ಆಶಯಕ್ಕೆ ಧಕ್ಕೆಯಾಗದಂತೆ ಸರಳಗನ್ನಡದಲ್ಲಿ ಹೇಳುವ ಪ್ರಯತ್ನ ಮಾಡಲಾಗಿದೆ. ಮಹಾಭಾರತವೆಂಬುದು ಜೀವನ ಮೌಲ್ಯಗಳನ್ನು ಪ್ರಸ್ತುತಪಡಿಸುವ ಕತೆ. ಅದು ಯಾವ ಕಾಲಕ್ಕೂ ಸಲ್ಲುತ್ತದೆ. ಹಾಗಾಗಿ ಅಂದಿನ ಕಾಲಧರ್ಮವನ್ನು ಇಂದಿನ ಕಾಲಧರ್ಮಕ್ಕೂ ಹೋಲಿಸಿ ಅರ್ಥೈಸಿಕೊಳ್ಳಬಹುದಾಗಿದೆ. ಪಂಪ ಆಗಲಿ, ರನ್ನ ಆಗಲಿ, ಈಚೆಗಿನ ಕುಮಾರವ್ಯಾಸ ಭಾರತ, ಜೈಮಿನಿ ಭಾರತ ಹಾಗೆ ಇನ್ನೂ ಅನೇಕವು ಆಯಾ ಕಾಲಘಟ್ಟದ ಮೌಲಿಕ ಕೃತಿಗಳೇ. ಹಾಗೆ ನೋಡಿದರೆ ಮಹಾಭಾರತದ ಪಾತ್ರಗಳು, ಸನ್ನಿವೇಶಗಳು ಇಂದಿಗೂ ಪ್ರಸ್ತುತವೇ. ಅಭೂತಪೂರ್ವ ಪ್ರತಿಕ್ರಿಯೆಗಳನ್ನು ಕಂಡ ನಮಗೆ ಇದರ ಯಶಸ್ಸಿನ ಅರಿವಾಗುತ್ತಿದೆ. ನೇರವಾಗಿ ಅನೇಕರು ಇತರೆ ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ಹಾಗೂ ಫೋನ್ ಮೂಲಕ ಅಭಿಮಾನಪೂರ್ವಕವಾದ ಅಭಿಪ್ರಾಯಗಳನ್ನು ತಿಳಿಸಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಂಪನ ಪೆಂಪು ಕುರಿತು ಕೆಲವು ಪ್ರತಿಕ್ರಿಯೆಗಳನ್ನು ಪ್ರಾತಿನಿಧಿಕವಾಗಿ ಫೋನ್ ಮೂಲಕ ಧ್ವನಿಮುದ್ರಿಸಿಕೊಂಡು ಮತ್ತೆ ನಿಮ್ಮ ಮುಂದಿಡುವ ಪ್ರಯತ್ನ ಮಾಡುತ್ತಿದ್ದೇವೆ. ಇಲ್ಲಿನ ಪ್ರತಿಕ್ರಿಯೆಗಳು ನಿಮ್ಮವೂ ಆಗಿರಬಹುದು. ಕೇಳಿ. ಶ್ರೀ ಅಮ್ಮರಾತಿ ಸಾಧನ ಪಯೋನಿಧಿಯೊಳ್ ಪಡೆದುಂ ಧರಿತ್ರಿಯಂ ಜೀಯನೆ ಬೇಡಿಕೊಳ್ಳದೆ ವಿರೋಧಿ ನರೇಂದ್ರರಂ ಒತ್ತಿಕೊಂಡು ಆತ್ಮೀಯ ಸುಪುಷ್ಪಮಂ ಒಡಂಬಡೆ ತಾಳ್ದಿಯುಂ ಇಂತೂವುದಾತ ನಾರಾಯಣನಾದ ದೇವಂ. ಹರಿಕೇಸರಿ ಸೌಖ್ಯ ಕೋಟಿಯಂ ಈಗೆಯೇ ಮಗೆ ಹರಿಕೇಸರಿ ಸೌಖ್ಯ ಕೋಟಿಯಂ ಈಗೆಯೇ ಮಗೆ. ಕನ್ನಡ ನಾಡು ಕಂಡ ಪ್ರಮುಖ ವಿದ್ವಾಂಸರು, ಬರಹಗಾರರು, ವಿಮರ್ಶಕರಾದ ಡಾಕ್ಟರ್ ಸಿ.ಪಿ. ಕೃಷ್ಣಕುಮಾರ್ ಅವರು ಪಂಪನ ಕುರಿತು ಅಭ್ಯಸಿಸಿದವರು. ಈ ಸಂದರ್ಭದಲ್ಲಿ ಅವರ ಮಾತುಗಳನ್ನು ಕೇಳೋಣ. ಪಂಪ ಕನ್ನಡದ ಆದಿಕವಿ ಮಾತ್ರವಲ್ಲ, ಅಗ್ರಕವಿ ಕೂಡ. ಅವನು 10ನೇ ಶತಮಾನದ ಜೈನ ಕವಿ, ಆ ರತ್ನತ್ರಯರಲ್ಲಿ ಒಬ್ಬ. ಅವನು ತನ್ನ ವ್ಯಕ್ತಿತ್ವವನ್ನು ಹೇಳಿಕೊಳ್ಳುವಾಗ ನಿಷ್ಕಂಪಂ ಅನ್ನೋ ಒಂದು ಮಾತನ್ನು ಹೇಳ್ತಾನೆ. ಅಂದರೆ ಅಲುಗದ, ಕಂಪನವಿಲ್ಲದ ಹಾಗೆ ಅಂತ. ಅಂದರೆ 1000 ವರ್ಷ ಆದ ಮೇಲೂ ಕೂಡ ಇವತ್ತಿಗೂ ಅವನನ್ನು ಅಲ್ಲಾಡಿಸೋದು ಸಾಧ್ಯ ಇಲ್ಲ. ಅಷ್ಟು ಭದ್ರವಾದ ಒಂದು ನೆಲೆಯಲ್ಲಿ ಅವನು ನಿಂತಿದ್ದಾನೆ. ಪಂಪನಿಗೆ ಕವಿ ಚಕ್ರವರ್ತಿ ಅನ್ನೋ ಬಿರುದು ಇರಲಿಲ್ಲ, ಉಳಿದವರಿಗಿತ್ತು, ರನ್ನ, ಪೊನ್ನ ಇವರಿಗೆ. ಅದಕ್ಕೊಂದು ತಾಂತ್ರಿಕ ಕಾರಣ ಇದೆ ಇವನಿಗೆ ಯಾಕಿರಲಿಲ್ಲ ಅನ್ನೋದಕ್ಕೆ. ಆದರೆ ವಾಸ್ತವವಾಗಿ ಪಂಪ ನಮ್ಮ ಕವಿ ಚಕ್ರವರ್ತಿಯೇ ಹೌದು, ಅದ್ವಿತೀಯ ಕವಿ. ಅವನು 2 ಕಾವ್ಯಗಳನ್ನು ಬರೆದಿದ್ದಾನೆ. ಒಂದು ಸಮಸ್ತ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ, ಅದು ಲೌಕಿಕ ಕಾವ್ಯ. ಇನ್ನೊಂದು ಆದಿಪುರಾಣ, ಧಾರ್ಮಿಕ ಕಾವ್ಯ. ಈ ವಿಕ್ರಮಾರ್ಜುನ ವಿಜಯಕ್ಕೆ ವ್ಯಾಸಭಾರತ ಆಕರ, ಆದಿಪುರಾಣಕ್ಕೆ ಜಿನಸೇನಾಚಾರ್ಯರ ಪೂರ್ವ ಪುರಾಣ ಆಕರ. 2 ಮಹಾಕಾವ್ಯಗಳು. ಈಚಿನ ಕವಿಗಳಲ್ಲಿ
ಪಂಪನನ್ನ ಹೊಗಳದವರೇ ಇಲ್ಲ. ನಾಗರಾಜ ಅಂತ ಒಬ್ಬ ಕವಿ ಹೇಳ್ತಾನೆ, ಪಸರಿಪ ಕನ್ನಡ ಕೊಡೆಯನುವರುವನೆ ಸತ್ಕವಿ ಪಂಪನ ಆವಾಗಂ. ಈ ವ್ಯಾಪಕವಾದ ಕನ್ನಡಕ್ಕೆ ಪಂಪನೇ ಪ್ರಭು, ಒಡೆಯ ಯಾವಾಗಲೂ ಕೂಡ ಹಾಗೆ ಅಂತ. ಅದು ಇಂದಿಗೂ ಸತ್ಯ, ಇಂದಿಗೂ ಪಂಪ ಪ್ರಸ್ತುತ. ಇನ್ನೊಂದು ಮುಖ್ಯವಾದ ಸಂಗತಿ ಅಂದರೆ ಆದಿಪುರಾಣದಲ್ಲಿ ಬರ್ತಕ್ಕಂಥ ಅವನ ಒಂದು ಮಾತು, ಅದನ್ನು ನಾವು ಇಂದಿಗೆ ಸಂದೇಶ ಅಂತ ಬೇಕಾದರೂ ಇಟ್ಕೊಳ್ಬಹುದು. ಕುವೆಂಪು ಅದನ್ನು ವಿಶ್ವಮಾನವ ಸಂದೇಶದ ಒಂದು ತಳಹದಿಯನ್ನಾಗಿ ಇಟ್ಕೊಂಡಿದ್ದಾರೆ. ಮನುಷ್ಯ ಜಾತಿ ತಾನು ಒಂದೇ ವಲಂ, ಮಾನವ ಜಾತಿ ಒಂದೇ, ಮೇಲು ಕೀಳು ಅನ್ನುವ ಭೇದ ಇಲ್ಲ ಹಾಗೆ ಅಂತ. ಇದು ಪಂಪನ ಒಂದು ಅಮೋಘ ಸಂದೇಶ. ಹೀಗೆ ಸಂದೇಶಗಳ ದೃಷ್ಟಿಯಿಂದ ನೋಡಿದರೂ ಕೂಡ, ಕಾವ್ಯ ದೃಷ್ಟಿಯಿಂದ ನೋಡಿದರೂ ಕೂಡ ಪಂಪ ಒಬ್ಬ ಅದ್ವಿತೀಯನಾದಂಥ ಕವಿ, ಆಚಾರ್ಯ ಕವಿ ಅಂತ ಕರೀಬಹುದು. ಅಷ್ಟು ಹಿಂದೆಯೇ ಹೆಚ್ಚು ಕಡಿಮೆ ಕನ್ನಡ ಸಾಹಿತ್ಯದ ಆದಿಯಲ್ಲೇ ಅಂಥ ಒಬ್ಬ ಕವಿ ಕಾಣಿಸಿಕೊಂಡದ್ದು ಅದೊಂದು ಆಶ್ಚರ್ಯದ ಸಂಗತಿ ಕೂಡ ಎಂಬುದಾಗಿ ನಾವು ಹೇಳಬಹುದು. ಸರಣಿಯ ಪ್ರಾರಂಭದಿಂದಲೂ ಉತ್ತೇಜಿಸುತ್ತಾ ನಮ್ಮ ಹಿಂಜರಿಕೆಯನ್ನು ತೊಡೆದು ಹಾಕುತ್ತಾ ಪ್ರೋತ್ಸಾಹಿಸಿದವರು ಪ್ರೊಫೆಸರ್ ಸಿ ನಾಗಣ್ಣ ಅವರು. ಈ ಸರಣಿಯ ಕುರಿತು ಅವರು ಇಲ್ಲಿ ಮಾತನಾಡಿದ್ದಾರೆ. ಕನ್ನಡದಲ್ಲಿ ಪೆಂಪು ಅನ್ನುವ ಪದ ಪಂಪನಿಗೋಸ್ಕರವೇ ಸೃಷ್ಟಿಯಾಯ್ತೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ಪಂಪನ ಪೆಂಪು ಅಷ್ಟು ಸೊಗಸಾಗಿ ಅರ್ಥಪೂರ್ಣವಾಗಿ ಒಂದಕ್ಕೊಂದು ಬೆಸೆದುಕೊಳ್ಳುತ್ತೆ. ಇಂಥ ಶೀರ್ಷಿಕೆಯನ್ನು ನೀಡಿದ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. ಪೆಂಪು ಅಂದ್ರೆ ಅಗ್ಗಳಿಕೆ ಅಥವಾ ಗ್ರೇಟ್ನೆಸ್, ಸೆಲೆಬ್ರಿಟಿ ಸ್ಟೇಟಸ್ ಅಂತ ಅರ್ಥ ಬರುತ್ತೆ. ಪಂಪ ಕನ್ನಡ ಕಾವ್ಯ ಪ್ರಪಂಚದಲ್ಲಿ ಒಬ್ಬ ನಿಜವಾದ ಸೆಲೆಬ್ರಿಟಿ. ಆದಿಕವಿ, ಅಗ್ರಕವಿ ಅನ್ನುವ ಪಟ್ಟ ಅವನಿಗೆ ಸುಲಭವಾಗಿ ಬಂದಿಲ್ಲ. ಕಿರಿದರೊಳ್ ಪಿರಿದರ್ಥವಂ ಹೇಳುವ ಕಲೆ ಅವನಿಗೆ ಹುಟ್ಟಿನಿಂದಲೇ ಬಂದಿರುವಂತಹದ್ದು. ಹಿತಮಿತ ಮೃದುವಚನ ಅನ್ನುವ ಬಿರುದು ಕೂಡ ಅವನದಾಗಿದೆ. ಬ್ರೆವಿಟಿ ಇಸ್ ದಿ ಸೋಲ್ ಆಫ್ ವಿಟ್ ಅಂತ ಶೇಕ್ಸ್ಪಿಯರ್ ಹೇಳಲಿಲ್ವೇ? ಸಂಕ್ಷಿಪ್ತತೆ ಪ್ರತಿಭೆಯ ಆತ್ಮ ಅಂತ ಹೇಳಿ. ಅಂಥ ಅಪರೂಪದ ಪ್ರತಿಭಾವಂತ ಕವಿ ಪಂಪ. ಇಂಥ ಸತ್ಕವಿ ಪಂಪನನ್ನ ನಾವು ಹೇಗಾದ್ರೂ ದಕ್ಕಿಸಿಕೊಳ್ಳಲೇಬೇಕು. ಆ ತರಹದ ಒಂದು ಉದಾತ್ತ ಸಂಕಲ್ಪದಿಂದ ನೀವು ಪಂಪನ ಕಾವ್ಯವನ್ನ ಕೈಗೆತ್ತಿಕೊಂಡದ್ದು ಮಹತ್ವದ ಸಂಗತಿ. ಅದರಲ್ಲೂ ಈ ಪಂಪ ಭಾರತದ ನಾಟಕೀಯ ಸನ್ನಿವೇಶಗಳಿಗೆ ಒತ್ತು ಕೊಟ್ಟದ್ದು ಅರ್ಥಪೂರ್ಣ. ಮಹಾಕಾವ್ಯಗಳು ಮನುಷ್ಯರ ವಾಸ್ತವ ಲೋಕದ ಪ್ರತಿಫಲನಗಳಾಗಿರೋದ್ರಿಂದ ಅಲ್ಲಿ ನಾಟಕೀಯ ಸನ್ನಿವೇಶ ಬರಲೇಬೇಕು. ಹೀರೋಯಿಸಂ ಅಥವಾ ವೀರತ್ವದ ವರ್ಣನೆ ಬರುವ ಕಡೆಯಲ್ಲೆಲ್ಲ ನಾಟಕೀಯ ಸನ್ನಿವೇಶ ಬಂದೇ ಬರುತ್ತೆ. ಅಂಥ ಪ್ರಸಂಗಗಳನ್ನೇ ಎತ್ತುಕೊಂಡು ನೀವು ಚೆನ್ನಾಗಿ ನಿಭಾಯಿಸಿದ್ದೀರಿ. ನಮ್ಮ ಮಹಾಭಾರತವನ್ನ ಗಮನದ ಕೇಂದ್ರದಲ್ಲಿಟ್ಟುಕೊಂಡ್ರೂ ಕೂಡ ಗ್ರೀಕ್ ಪುರಾಣದ ಪ್ರಸಂಗಗಳು ನೆನಪಾಗ್ತವೆ. ಈ ಭಾರತೀಯ ಪರಂಪರೆಯಲ್ಲಾಗ್ಲಿ ಪಾಶ್ಚಾತ್ಯ ಪರಂಪರೆಯಲ್ಲಾಗಲಿ ಪುರಾಣ ಪಾತ್ರಗಳಿಂದ ನಾವು ಸರಿ ಯಾವುದು ತಪ್ಪ್ಯಾವುದು ಅನ್ನೋದನ್ನ ತಿಳಿಯೋದಕ್ಕೆ ಸಹಾಯ ಆಗುತ್ತೆ. ಈ ಪುರಾಣ ಪಾತ್ರಗಳ ಕ್ರಿಯೆ ಅಥವಾ ಆಕ್ಷನ್, ಅದರ ಪರಿಣಾಮಗಳಿಂದ ಏನಾಯ್ತು, ಅವರ ಗೆಲುವಿನ ಅಥವಾ ಸೋಲಿಗೆ ಏನ್ ಕಾರಣ ಅನ್ನೋದು ಗೊತ್ತಾಗತ್ತೆ. ಪಾಂಡವರು ಮತ್ತು ಕೌರವರ ಜೀವನ ವೃತ್ತಾಂತದಿಂದ ಇದು ಸ್ಪಷ್ಟವಾಗ್ತಾ ಇದೆ. ಮಹಾಕಾವ್ಯಗಳು ನಮ್ಮ ಪುರಾಣಗಳ ಪ್ರತೀಕವಾಗಿರೋದ್ರಿಂದ ಚರಿತ್ರೆಗಿಂತ ಭಿನ್ನವಾಗಿರೋದು ಸಹಜವೇ ಆಗಿದೆ. ಚರಿತ್ರೆ ಕಾಲಬದ್ಧವಾದರೆ ಪುರಾಣ ಕಾಲಾತೀತವಾದ್ದು. ಚರಿತ್ರೆ ಜನರು ಗತಕಾಲದಲ್ಲಿ ಹೇಗೆ ಬದುಕಿದ್ರು ಅನ್ನೋದನ್ನ ಹೇಳಿದ್ರೆ, ಪುರಾಣ ವೀರರು ಮತ್ತು ದೇವತೆಗಳು ಸದಾಕಾಲ ಹೇಗೆ ಬದುಕ್ತಾ ಇರ್ತಾರೆ ಅನ್ನೋದನ್ನ ತಿಳಿಸುತ್ತೆ. ಹಾಗಾಗಿ ಎಲ್ಲ ಮಾಧ್ಯಮಗಳ ಮೂಲಕ ಪುರಾಣಗಳ ಲೋಕೋತ್ತರವಾದ ಕಥೆಯನ್ನು ನಾವು ಕೇಳಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಪಂಪ ಭಾರತದ ನಾಟಕೀಯ ಪ್ರಸಂಗಗಳನ್ನ ಆಕಾಶವಾಣಿ ಮೂಲಕ ತಲುಪಿಸಿದ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ರಾಮಾಯಣ ಮಹಾಭಾರತದ ಪಾತ್ರಗಳು ನಮ್ಗೆ ಹೊಸ ರೀತಿಯ ಎನರ್ಜಿಯನ್ನ ಕೊಡ್ತವೆ. ಆ ಪಾತ್ರಗಳ ಸಂಪರ್ಕದಲ್ಲಿ ಹಾಗೂ ಸಂಸರ್ಗದಲ್ಲಿ ನಾವು ಇರುವ ತನಕ ನವ ಚೈತನ್ಯ ನಮ್ಮಲ್ಲಿ ಪ್ರವಹಿಸುತ್ತೆ. ಆ ಚೈತನ್ಯವನ್ನು ನಾವು ಆಗಾಗ ಪಡೆದುಕೊಳ್ತಾನೆ ಇರ್ಬೇಕಾಗತ್ತೆ. ಇದೊಂತರಹ ಟಾನಿಕ್ ಇದ್ದ ಹಾಗೆ. ಆ ಚೈತನ್ಯದ ಅಕ್ಷಯ ಮೂಲ ಅಂದ್ರೆ ನಮ್ಮ ಮಹಾಕಾವ್ಯಗಳೇನೆ. ಆಕಾಶವಾಣಿಯ ಶ್ರೋತೃಗಳಿಗೆ ಉತ್ತಮವಾದ ಚಿಂತನೆ, ಆಲೋಚನೆ ಈ ರೀತಿಯಾಗಿ ನಿರಂತರವಾಗಿ ದಕ್ತಾ ಇರೋದು ಸಂಸ್ಕೃತಿಯ ಪೋಷಣೆಯ ದೃಷ್ಟಿಯಿಂದ ಸಕಾರಾತ್ಮಕವಾದ ಸಂಗತಿನೇ ಆಗಿದೆ. 19 ವಾರಗಳ ಕಾಲ ಪ್ರಸಾರವಾದ ಪಂಪನ ಪೆಂಪು ಸರಣಿ ಪಾಮರರಿಂದ ಹಿಡಿದು ಪಂಡಿತರವರೆಗೆ ತಲುಪಿ ಅವರ ಮನಸ್ಸನ್ನ ಗೆದ್ದಿರೋದು ಬಹಳ ಸಂತಸದ ವಿಚಾರ. ನಿಮಗೆ ಪಂಪನ ಕಾವ್ಯವನ್ನು ಕೈಗೆತ್ಕೊಳ್ಳೋದಕ್ಕೆ ಮೊದಲು ಅಳುಕಿತ್ತು ಅಂತ ಕಾಣಿಸುತ್ತೆ. ಆ ಅಳುಕನ್ನ ಮೆಟ್ಟಿ ಮುಂದೆ ಸಾಗಿದ್ರಿ.
ಫಾರ್ಚ್ಯೂನ್ ಫೇವರ್ಸ್ ದಿ ಬ್ರೇವ್ ಅನ್ನೋ ನಾಣ್ಣುಡಿಯನ್ನ ನಿಜ ಮಾಡಿದ್ರಿ. ನಾವು ಅನುಭವಿಸಿದ ಕಾವ್ಯಾಸ್ವಾದನೆಯನ್ನ, ಅದರ ಸುಖವನ್ನ ಇನ್ನೊಬ್ಬರು ಅನುಭವಿಸ್ಲಿ ಅಂತ ಮಾಡೋದಿದೆಯಲ್ಲ, ಅದು ಬಹಳ ಧನ್ಯತೆಯ ವಿಚಾರ. ನಿಲಯದ ನಿಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ ಒಂದೊಂದು ಪಾತ್ರ ನೀಡಿ ಅವರಿಂದ ಉತ್ಕೃಷ್ಟವಾದ ವಾಚಕಾಭಿನಯವನ್ನ ಮಾಡಿಸಿದ್ದು ನಿಜಕ್ಕೂ ಅಭಿಮಾನ ಪಡುವಂತ ಸಂಗತಿ. ಆದ್ರೆ ಇಷ್ಟಂತೂ ನಿಜ, ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರಕ್ಕೆ ಚೆನ್ನಾಗಿಯೇ ನ್ಯಾಯ ದೊರಕಿಸಿದ್ದಾರೆ. ನಿಮ್ಮ ಶ್ರಮ ಸಾರ್ಥಕವಾಗಿದೆ. ಪುರಾಣ ಪಾತ್ರಗಳು ಪ್ರತಿನಿಧಿಸುವ ತತ್ವ ಕಾಲಾತೀತ ಅನ್ನೋದನ್ನ ಸಾಬೀತು ಮಾಡಿದೆ. ಮಹಾಭಾರತ ದೃಶ್ಯ ಮಾಧ್ಯಮದಲ್ಲೂ ವೀಕ್ಷಕರಿಗೆ ದಕ್ತಾ ಇದೆ ನಿಜ. ಆದ್ರೆ ಶ್ರವ್ಯ ಮಾಧ್ಯಮದ ಸುಖದ ಆಯಾಮವನ್ನ ನೀವು ಅನಾವರಣ ಮಾಡಿಕೊಟ್ಟದ್ದು ಅಭಿನಂದನೀಯ. ಇದು ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸುವ ಕೆಲಸ. ಈ ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡು ಯಶಸ್ವಿಯಾಗಿ ನಿರ್ವಹಿಸಿದ ನಿಮಗೆ, ನಿಮ್ಮ ಸಹೋದ್ಯೋಗಿ ಮಿತ್ರರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಕಡೆಯದಾಗಿ ಒಂದ್ ಮಾತು, ಪಂಪನ ಪೆಂಪನ್ನು ಕೇಳುಗರಿಗೆ ತಲುಪಿಸೋದಕ್ಕೆ ಹಲವಾರು ವಿದ್ವಾಂಸರ ಗ್ರಂಥಗಳ ಸಹಾಯ ಪಡೆದಿರುವುದಾಗಿ ತಿಳಿಸಿದಿರಿ. ಇವುಗಳ ಜೊತೆಗೆ ಹಿರಿಯ ವಿದ್ವಾಂಸರಾದ ದಿವಂಗತ ಎಲ್ ಬಸವರಾಜು ಅವರ ಪಂಪನ ಸಮಸ್ತ ಭಾರತ ಕಥಾಮೃತ ಅದನ್ನು ಪರಿಗಣಿಸಿದ್ರೆ ಲೇಸಾಗ್ತಾ ಇತ್ತು ಅಂತ ನನ್ನ ಭಾವನೆ. ಏನೇ ಇರಲಿ, ಕಡೆ ಎಪಿಸೋಡ್ ನಲ್ಲಿ ಪಂಪನನ್ನು ಅರಿಕೇಸರಿಯನ್ನು ಒಟ್ಟಿಗೆ ತಂದು ಹೇಗೆ ಅವರಿರುವರು ಪರಸ್ಪರರ ಬಗ್ಗೆ ಉದಾತ್ತ ಭಾವನೆಗಳನ್ನು ಧಾರಣೆ ಮಾಡಿದ್ರು ಅನ್ನೋದನ್ನ ಬಹಳ ಚೆನ್ನಾಗಿ ತೋರಿಸ್ಕೊಟ್ರಿ. ಇದು ಅತ್ಯಂತ ಶ್ಲಾಘ್ಯವಾದಂತ ವಿಚಾರ. ಪಂಪನ ಮಹಾಕಾವ್ಯ ಇರೋದು ನಮ್ಮನ್ನು ಹೆದರಿಸೋದಕ್ಕಲ್ಲ, ಬದಲಿಗೆ ನಮ್ಮನ್ನು ಆಪ್ತತೆಯಿಂದ ಸೆಳೆದುಕೊಂಡು ತನ್ನ ವಿಶಿಷ್ಟ ಪ್ರಪಂಚದಲ್ಲಿ ನಾವು ಸಂಚರಿಸುವಂತೆ ಮಾಡಿ ನಮ್ಮನ್ನು ಹೆಚ್ಚು ವಿವೇಕಿಗಳನ್ನಾಗಿಸಲು ಅನ್ನುವ ನಿಜವನ್ನ ನೀವು ಬಿತ್ತರಿಸಿದ್ರಿ. ಹಾಗಾಗಿ ನಿಮಗೆ ಎಲ್ಲ ಕೇಳುಗರ ಪರವಾಗಿ ನನ್ನ ಧನ್ಯವಾದಗಳು. ಕ್ಲಾಸಿಕಲ್ ಲಿಟರೇಚರ್ ಅಂದ್ರೆ ಹೆದರ್ತಾರೆ ಜನ. ಹೊಸ ತಲೆಮಾರಿನ ವಿದ್ವಾಂಸರ ಬಗ್ಗೆ ಈ ತಕರಾರಿದೆ. ಯಾಕೆ ಹೆದರ್ಬೇಕು? ಮನಸ್ಸಿದ್ದರೆ ಮಾರ್ಗ ಅನ್ನೋದನ್ನ ಬಹಳ ಚೆನ್ನಾಗಿ ತೋರಿಸ್ಕೊಟ್ರಿ. ವಿದ್ಯಾರ್ಥಿಗಳು ಮನಸ್ಸು ಮಾಡ್ಬೇಕು, ಇಂಥ ಕಾರ್ಯಕ್ರಮಗಳನ್ನ ಕೇಳಿ ಉಪಯೋಗ ಪಡ್ಕೊಳ್ಬೇಕು ಅಂತ ನಾನು ವಿಶೇಷವಾಗಿ ಅವ್ರ ಗಮನ ಸೆಳೀತೀನಿ. ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಕೇಳುಗರಿಲ್ಲದಿದ್ದರೆ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಲಾರದು. ಈ ಕೇಳುಗ ಪ್ರಭುಗಳು ಅನೇಕರು ಈ ಸರಣಿಯನ್ನು ಮೆಚ್ಚಿದ್ದಾರೆ. ಅವರಲ್ಲಿ ಕೆಲವರು ಇಲ್ಲಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಮೈಸೂರಿನ ಗೃಹಿಣಿ ಹಾಗೂ ಹವ್ಯಾಸ ಬರಹಗಾರ್ತಿ BR ನಾಗರತ್ನ ಅವರು ಹೀಗೆ ಹೇಳಿದ್ದಾರೆ. ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಿದಂತಹ ಪಂಪನ ಪೆಂಪು ಕಾರ್ಯಕ್ರಮವನ್ನ, ಪೂರ್ತಿ ಕಾರ್ಯಕ್ರಮವನ್ನ ಕೇಳಿದೆ. ನಾನು ಪದವಿಯಲ್ಲಿ ಓದುವಾಗ ಪಂಪ ಭಾರತವನ್ನ ನಮ್ಗೆ ಪಠ್ಯಪುಸ್ತಕವನ್ನ ಇಟ್ಟಿದ್ರು. ಪಂಪನ ಭಾರತದ ಈ ಕೆಲವು ಆಯ್ದ ನಾಟಕೀಯ ಭಾಗಗಳನ್ನು ಇಲ್ಲಿ ಪಂಪನ ಪೆಂಪು ಅಂತ ಇಲ್ಲಿ ಪ್ರಸಾರವಾಗಿದ್ದು ಕೇಳಿದಾಗ ಆ ಒಂದು ನೆನಪು ಮತ್ತೆ ನನಗೆ ಮೆಲುಕು ಹಾಕುವಂತಾಯ್ತು. ನಿಜವಾಗ್ಲೂ ಸಹಿತ ಆ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂತು ಮತ್ತು ಆಕಾಶವಾಣಿಗೆ ಆ ನಾಟಕೀಯ ದೃಶ್ಯಗಳನ್ನ ಆಯ್ದುಕೊಂಡು ಅಳವಡಿಸಿದ ರೀತಿ ತುಂಬಾ ಚೆನ್ನಾಗಿತ್ತು. ಈ ರೀತಿಯ ಒಂದು ಹಳೆ ಕನ್ನಡ ಕಾವ್ಯಗಳನ್ನ ಆಗಾಗ ಆಯ್ದು ಅಥವಾ ಅದನ್ನ ಒಂದು ರೇಡಿಯೋ ಒಂದು ಕಾರ್ಯಕ್ರಮಕ್ಕೆ ಅಳವಡಿಸಿ ಮಾಡ್ತಕ್ಕಂಥ ಪ್ರಯತ್ನದಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಕನ್ನಡ ಭಾಷೆಯಲ್ಲಿ ಹಳೆ ಕನ್ನಡ ಕಾವ್ಯದ ಒಂದು ಪರಿಚಯವನ್ನ ಮತ್ತೆ ಮತ್ತೆ ಮಾಡಿಕೊಳ್ತಕ್ಕಂಥದ್ದು, ಮತ್ತೆ ಅದನ್ನ ಕೇಳ್ತಕ್ಕಂಥ ಅವಕಾಶ ನಮ್ಗೆ ಸಿಗುತ್ತೆ. ಮತ್ತು ಈ ಹಳೆಗನ್ನಡ ಕಾವ್ಯಗಳ ಸೊಬಗು, ಆ ಒಂದು ಸನ್ನಿವೇಶ, ಬರವಣಿಗೆಯ ಕೌಶಲ, ಅದೆಲ್ಲವನ್ನು ಕೇಳುಗರಿಗೂ ಸಹಿತ ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸರ್. ಉತ್ತಮವಾದ ಕಾರ್ಯಕ್ರಮ. ವೃತ್ತಿಯಲ್ಲಿ ವೈದ್ಯರಾಗಿರುವ ಮೈಸೂರಿನ ಡಾಕ್ಟರ್ ಕೆ ನಾಗೇಂದ್ರ ಪ್ರಸಾದ್ ಅವರು ಪಂಪ ಭಾರತ ಕುರಿತು ತಮ್ಮ ಭಾವನೆಗಳನ್ನ ಹೀಗೆ ವ್ಯಕ್ತಪಡಿಸಿದರು. ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮಗಳಲ್ಲಿ ಒಂದಾದ ಪಂಪನ ಪೆಂಪು ಕಾರ್ಯಕ್ರಮ, ನಾವು ಅನೇಕ ಕಾರ್ಯಕ್ರಮಗಳ ತರ ಇದನ್ನು ಬಹಳ ಅವಿನಾಭಾವದಿಂದ ಕೇಳ್ತಾ ಇದ್ದೀವಿ. ಈ ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡಿ ಬರ್ತಿದೆ. ಯಾಕೆಂದ್ರೆ ಈಗ ನಮ್ಮ ಕನ್ನಡದ ಅಸ್ಮಿತೆನೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಕಾಶವಾಣಿಯಿಂದ ಇಂತಹ ಕಾರ್ಯಕ್ರಮಗಳು ಬರ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಯಾಕೆಂದ್ರೆ ಸರಿಯಾಗಿ ನಮ್ಗೆ ಕನ್ನಡ ಭಾಷೆ, ಕನ್ನಡ ಮಾತನಾಡದೆ ಹೊರಟು ಹೋಗ್ತಾ ಇದೆ. ಬರೀ ಬೇರೆ ಭಾಷೆಗಳ ಒಂದು ತಳಮಳದಲ್ಲಿ ಕನ್ನಡನೇ ಮರ್ತು ಹೋಗ್ತಿದೆ. ಅಂಥದ್ರಲ್ಲಿ ಒಂದು ಪಂಪನ ಕಾಲಕ್ಕೆ ಕರ್ಕೊಂಡು ಹೋಗಿ ಪಂಪ, ರನ್ನ, ಜನ್ನ, ಬಹುಶಃ ಈಗಿನ ಕಾಲದ ಹುಡುಗರಿಗೆ ಅಥವಾ ಈಗಿನವ್ರಿಗೆಲ್ಲ ಇವ್ರು ಯಾರು ಅಂತಲೇ ಮರ್ತು ಹೋಗುವಂತ ಸ್ಥಿತಿ ಬಂದಿರುವಾಗ ಆಕಾಶವಾಣಿಯಲ್ಲಿ ಈ ಕಾರ್ಯಕ್ರಮ ನಿರೂಪಣೆ ಬರ್ತಿರೋದು ಬಹಳ ಸೊಗಸಾಗಿದೆ. ಜೊತೆಗೆ ಇದರಲ್ಲಿ ಸಂಗೀತನೂ ಇದೆ. ಆ ಒಂದು ಕಾವ್ಯ ವಾಚನದ ನಂತರ ಅದನ್ನ ಪುಷ್ಪಲತಾ ಅವರು ಹಾಡಿರ್ತಕ್ಕಂಥದ್ದು ಇದೆ. ಮತ್ತೆ ಅದರ ನಿರೂಪಣೆ ಮತ್ತೆ ವಿಶ್ಲೇಷಣೆ ಬಹಳ ಸೊಗಸಾಗಿ ಬರ್ತಿದೆ.
ಈಗ ಮೊನ್ನೆ ತಾನೇ ನಾವು ಈ ರಾಮಾಯಣ ಮಹಾಭಾರತ ಟಿವಿನಲ್ಲಿ ನೋಡಿ ಅದ ನಂತರ ಈ ಪಂಪನ ಪೆಂಪು ಕಾರ್ಯಕ್ರಮ ಅದನ್ನ ನೋಡಿದಾಗ ನಮ್ಗೆ ಮನಸ್ಸಿಗೆ ನಿಜವಾಗ್ಲೂ ಆಹ್ಲಾದವಾಗುತ್ತೆ. ಮತ್ತೆ ಕನ್ನಡ ಭಾಷೆ ಬಗ್ಗೆ ನಮ್ಗೆ ಹೆಮ್ಮೆ ಬರುತ್ತೆ. ಆ ಕಾಲದಲ್ಲಿ ಪಂಪ ಕನ್ನಡಕ್ಕೋಸ್ಕರ ಎಷ್ಟು ಇದು ಮಾಡ್ದ, ಅದನ್ನ ನಾವು ಇನ್ನು ಮುಂದೆ ಉಳಿಸಿ ಬೆಳೆಸ್ಕೊಳ್ಬೇಕಾಗತ್ತೆ. ಈ ಒಂದು ಆಕಾಶವಾಣಿ ಕಾರ್ಯಕ್ರಮ ಬಹಳ ಸೊಗಸಾಗಿ ಬಂದಿದೆ. ನಾವು ಇದಕ್ಕಾಗಿ ಶ್ರಮ ಪಟ್ಟಂತ ಎಲ್ಲ ಆಕಾಶವಾಣಿಯ ಸಿಬ್ಬಂದಿಗಳಿಗೆ ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಮೈಸೂರಿನ ನಿವೃತ್ತ ಶಿಕ್ಷಕಿ ಬಿಕೆ ಮೀನಾಕ್ಷಿ ಅವರು ತಮ್ಮ ಅನಿಸಿಕೆಗಳನ್ನ ಹೀಗೆ ಹೇಳಿದರು. ನಾನು ಮೊದಲನೇದಾಗಿ ಆಕಾಶವಾಣಿಗೆ ಅಭಿನಂದನೆ ಮತ್ತು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಯಾಕೆ ಅಂತಂದ್ರೆ ಇಂದಿನ ಒತ್ತಡದ ಸಮಯದಲ್ಲಿ ನಮ್ ಕಿವಿ ಮೇಲೆ ಸದಾಕಾಲ ಆಕಾಶವಾಣಿದೊಂದು ತುಂತುರುಗಳು ಬೀಳ್ತಾನೆ ಇರುತ್ತೆ. ಆ ತುಂತುರುಗಳಲ್ಲಿ ನಾವು ನಮ್ಮ ಮಹಾಕವಿ ಪಂಪನನ್ನ ನೆನೆಸ್ಕೊಂಡ್ವಿ ಅಂತ ಅನ್ನೋದು ನಿಜವಾಗ್ಲೂ ನಮ್ಗೆ ಬಹಳ ಸಂತೋಷದ ವಿಷಯ. ಇಲ್ಲಿ ನಮ್ಗೆ ಏನಾಗಿದೆ ಅಂತಂದ್ರೆ ಪಂಪನ ಭಾರತ ಅಂತಂದ್ರೆ ನಮ್ಗೆ ಕಬ್ಬಿಣದ ಕಡಲೆ. ಹಳೆಗನ್ನಡದಲ್ಲಿರೋ ಪಂಪನ ಭಾರತವನ್ನ ಅತ್ಯಂತ ಸರಳೀಕರಿಸಿ ನಾಟಕೀಯವಾಗಿ ತಲುಪಿಸಿದ್ದಾರೆ ನಮ್ಗೆ. ಅವನು ಏನೇನ್ ಬರ್ದಿದನೋ ಅದರಲ್ಲಿ ಮುಖ್ಯವಾದ ಕೆಲವು ಭಾಗಗಳನ್ನ ಆರಿಸ್ಕೊಂಡು ಪಂಪ ಭಾರತ ಅಂತಂದ್ರೆ ಏನು ಅಂತ ಅನ್ನೋದನ್ನ ಬಹಳ ಸಮರ್ಥವಾಗಿ ಕಟ್ಟಿಕೊಟ್ಟಿದ್ದಾರೆ ಆಕಾಶವಾಣಿ ಕಲಾವಿದರು. ಪಂಪ ಭಾರತವನ್ನ ನಮ್ಗೆ ಕಟ್ಟಿಕೊಡುವ ಸಮಯದಲ್ಲೇ ಇನ್ನೊಂದೇನು ಅಂತಂದ್ರೆ ಪಂಪನ ಜೀವನವನ್ನು ಕೂಡ ಜೊತೆಲೇ ಕಟ್ಟಿಕೊಡ್ತಾರೆ. ಅಂದ್ರೆ ಯಾವನೊಬ್ಬ ಸುರಸುಂದರನಾದ ಯುವಕನಾಗಿದ್ದ, ಯುದ್ಧವನ್ನೂ ಮಾಡಿದ, ಜೊತೆಗೆ ತನ್ನ ದೊರೆಯನ್ನೇ ಮಹಾಭಾರತದ ನಾಯಕನನ್ನಾಗಿ ಮಾಡಿಕೊಂಡು ಭಾರತವನ್ನು ಕಟ್ಟಿಕೊಟ್ಟ ಎಂಬುದನ್ನೆಲ್ಲ ನಮ್ಗೆ ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಅದು ಏನು ಅಂತಂದ್ರೆ ಪಂಪ ಅಂದ್ರೆ ಬರೀ ಭಾರತ ಒಂದೇ ಅಲ್ಲ, ಅವನು ಹೇಗಿದ್ದ, ಅವನ ಜೀವನ ಶೈಲಿ ಏನು ಅಂತ ಅನ್ನೋದನ್ನು ಕೂಡ ನಮ್ಮ ಆಕಾಶವಾಣಿ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದೆ. ಛಲದೋಳ್ ದುರ್ಯೋಧನಂ ಎಂಬ ರಾಗಾಲಾಪ ಕೇಳ್ತಾ ಇದ್ದಂಗೆ ನಮ್ಗೆ ಒಂದ್ ರೀತಿ ರೋಮಾಂಚನ ಆಗ್ತಾ ಇತ್ತು. ಕಲಾವಿದರ ಸಂಭಾಷಣೆಗಳಂತೂ ನಮ್ಗೆ ಮೈ ನವಿರೇಳಿಸ್ತಾ ಇದ್ವು. ಕೊನೆಯ ಕಾರ್ಯಕ್ರಮ ಪ್ರಸಾರವಾದಾಗ್ಲಂತೂ ನನ್ಗೆ ಖಂಡಿತವಾಗ್ಲೂ ಕಣ್ಣಲ್ಲಿ ನೀರು ತುಂಬಂತು. ಯಾಕೆ ಅಂತಂದ್ರೆ ಏನೋ ಮುಗ್ದೋಯ್ತಲ್ಲ ಈ ಕಾರ್ಯಕ್ರಮ, ಎಷ್ಟು ಚೆನ್ನಾಗಿತ್ತು, ಮುಗ್ದೋಯ್ತಲ್ಲ ಅಂತ ಅನ್ನಿಸ್ಬಿಡ್ತು. ಆಮೇಲೆ ಪಂಪ ಎಲ್ಲಾ ಕಾಲಕ್ಕೂ ಪ್ರಸ್ತುತ ಅಂತ ಅನ್ನೋದನ್ನ ನಮ್ಮ ಆಕಾಶವಾಣಿ ಬಹಳ ಚೆನ್ನಾಗಿ ಹೇಳಿದೆ. ಯಾಕೆ ಅಂತಂದ್ರೆ ಆ ಅಂದಿನ ಕಾಲದ ವಿದ್ಯಮಾನಗಳನ್ನ ಇಂದಿನ ಕಾಲದ ವಿದ್ಯಮಾನಗಳಿಗೆ ಹೋಲಿಸಿ ಅದನ್ನ ಇಲ್ಲಿ ತಂದು ನಮ್ಮ ಕಣ್ಣೆದುರಿಗಿಟ್ಟಿದೆ. ಹಾಗಾಗಿ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಕೊಟ್ಟ ಆಕಾಶವಾಣಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು, ಧನ್ಯವಾದವನ್ನು ಸಲ್ಲಿಸ್ತಾ, ಜೊತೆಗೆ ಇಂತಹ ಪಂಪ, ರನ್ನ, ಜನ್ನ, ಕುಮಾರವ್ಯಾಸ ಇವರನ್ನೆಲ್ಲ ನಮಗ್ ಪರಿಚಯ ಮಾಡಿಕೊಟ್ರೆ ಜನಸಾಮಾನ್ಯರಿಗೆ ಕೂಡ ಇವರೆಲ್ಲ ತಲುಪ್ತಾರೆ. ಇದೊಂದು ನನ್ನ ಕೋರಿಕೆ ಅಂತ ಅಂದ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರಗಳು. ಮತ್ತೊಮ್ಮೆ ಪಂಪನನ್ನು ಕೇಳುವ ಸುಯೋಗ ಲಭಿಸಿದೆ ಎಂದು ಕೋಲಾರದ ನಿವೃತ್ತ ಶಿಕ್ಷಕಿ ಎಚ್.ಕೆ. ಸುಬ್ಬುಲಕ್ಷ್ಮಿ ಹೀಗೆ ಅಭಿಪ್ರಾಯಪಟ್ಟಿದ್ದಾರೆ. ಮೊದಲಿನಿಂದಲೂ ನನಗೆ ಸಾಹಿತ್ಯ ಅಂದ್ರೆ ಇಷ್ಟ. ಕನ್ನಡ MA ಮಾಡಿದ್ದೀನಿ. ಪಂಪನ್ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಇತ್ತು. ಅದ್ಯಾಕೋ ಗೊತ್ತಿಲ್ಲ, ಆ ಕಾವ್ಯ ಓದ್ತಾ ಇದ್ರೇನೆ ಆ ದೃಶ್ಯ ಕಣ್ಮುಂದೆ ಬರ್ತಾ ಇತ್ತು. ಇತ್ತೀಚೆಗೆ ಆಮೇಲೆ ಗೊತ್ತಾಯ್ತು ಮೈಸೂರು ಆಕಾಶವಾಣಿನಲ್ಲಿ ಪಂಪನ ಪೆಂಪು ಅಂತ ಒಂದು ಕಾರ್ಯಕ್ರಮ ಬರ್ತಾ ಇದೆ ಅಂತ. ನನಗಿದ್ರ ಬಗ್ಗೆ ಮೊದಲು ಗೊತ್ತಿರ್ಲಿಲ್ಲ. ದಾವಣಗೆರೆಯಿಂದ ವೆಂಕಟೇಶ್ ಅಂತ ಅವರು ಹೇಳಿದ್ರು. ಆಮೇಲೆ ಫೇಸ್ಬುಕ್ ಇದರಲ್ಲಿ ಹಳೇದೆಲ್ಲ ಸಿಗುತ್ತೆ ನೋಡಿ ಅಂದ ತಕ್ಷಣ ನನಗೆ ತುಂಬಾ ಖುಷಿ ಆಯ್ತು. ಮೊದಲಿನಿಂದ ಎಲ್ಲ ಕೇಳ್ಕೊಂತ ಬಂದೆ. ಅದೇ ಒಂದು ವಿಶೇಷವಾದಂತಹ ಲೋಕ ಅದು. ಅದ್ರಲ್ಲಿ ಪ್ರವೇಶ ಮಾಡ್ಬಿಟ್ರೆ ವಾಪಸ್ ಬರಕ್ಕೆ ಇಷ್ಟ ಆಗೋದಿಲ್ಲ. ಅಂತಹ ಒಂದು ಶ್ರವ್ಯ ಕಾವ್ಯವನ್ನ ತಂದು ಕೊಟ್ಟಿರೋದು ದೃಶ್ಯ ರೂಪದಲ್ಲೇ ನನಗೆ ಅನ್ನಿಸ್ತು. ಕಣ್ಣೆದುರಿಗೆ ನಡೀತಾ ಇದೆ ಒಂದು ದೃಶ್ಯ, ಅದನ್ನು ವಿವರಿಸ್ತಾ ಇದ್ದಾರೆ ಗೆಳೆಯರು. ಅಲ್ಲಿ ಅನೇಕ ಪಾತ್ರಗಳಿವೆ, ಅವರ ಮನಸ್ಸಿನ ತುಮುಲಗಳಿವೆ, ಸೈನಿಕರ ಒಂದು ರೋಷ, ದುಃಖ, ಅಸಹಾಯಕತೆ, ಅದನ್ನು ಕೂಡ ಗಮನಿಸಿ ಇಲ್ಲಿ ತಂದಿದ್ದು ನನಗೆ ತುಂಬಾ ಇಷ್ಟ ಆಯ್ತು. ವಾರನೂ ಕಾಯ್ತಾ ಇದ್ದೆ ಯಾವತ್ ಬರುತ್ತೆ. ಮಧ್ಯೆ ತೊಂದರೆ ಆದಾಗ ಮತ್ತೆ ಕೇಳ್ತಾ ಇದ್ದೆ, ಎಲ್ಲಿ ಸರ್ ಬರ್ಲೇ ಇಲ್ಲ ಆತರ. ಇದರಲ್ಲಿ ನನಗೆ ಭೀಷ್ಮ, ಕರ್ಣ, ಅರ್ಜುನ, ದ್ರೋಣ, ದುರ್ಯೋಧನ, ಹೀಗೆ ಈ ಎಲ್ಲಾ ಪಾತ್ರಗಳು ಕೂಡ ಯಾವ್ದು ಹೆಚ್ಚು ಅಥವಾ ಯಾವ್ದು ಕಡಿಮೆ ಅಂತ ಇಲ್ಲಿ ಹೇಳಕ್ಕೆ ಆಗೋದಿಲ್ಲ. ಅವರವರ ಪಾತ್ರವನ್ನ ಅವರವರು ತುಂಬಾ ಆಸಕ್ತಿಯಿಂದ ಮತ್ತೆ ಅದರಲ್ಲೇ ತನ್ಮಯತೆಯಿಂದ ನಡೆಸ್ಕೊಟ್ರು ಅಂತ ಅನ್ನಿಸ್ತು ನನಗೆ. ಇಡೀ ಪಂಪ ಭಾರತದ ದರ್ಶನ ಇಲ್ಲಿ ನನಗೆ ಸರಳವಾಗಿ, ಸಂಕ್ಷಿಪ್ತವಾಗಿ
ಶ್ರವ್ಯ ಮಾಧ್ಯಮವಾದರೂ ಕೂಡ ನಾಟಕದ ಒಂದು ದೃಶ್ಯದಂತೆ ಕಣ್ಮುಂದೆ ಚಿತ್ರಿತವಾಯಿತು. ಇದಕ್ಕೆ ತಕ್ಕಂತೆ ಆ ಹಿನ್ನೆಲೆ ಸಂಗೀತ, ಆರಿಸಿಕೊಂಡಂತಹ ಪದ್ಯ ಭಾಗ, ವಾದ್ಯ ಎಲ್ಲವೂ ಕೂಡ ಪೂರಕವಾಗಿತ್ತು. ಸಂಭಾಷಣೆ ಕೂಡ ತುಂಬಾ ಹಿತವಾಗಿತ್ತು ಮೊದಲಿನಿಂದ ಕೊನೆಯವರೆಗೂ ಕೂಡ. ಅದರಲ್ಲಿ ಹಿಂದೆ ಮತ್ತೆ ನಡೆದಂತಹ ಘಟನೆಗಳನ್ನ ವಿವರಿಸ್ತಾ ಇದ್ದಿದ್ರಿಂದ ಕಥೆಯ ಓಟಕ್ಕೆ ಏನು ತೊಂದರೆ ಆಗ್ತಾ ಇರಲಿಲ್ಲ. ಇದು ನನಗೆ ತುಂಬಾ ಇಷ್ಟವಾಯ್ತು. ಅನ್ಸಿದ್ದೇನು ಅಂತಂದ್ರೆ ಸ್ವಲ್ಪ ದುರ್ಯೋಧನನ ಒಂದು ಆ ಶೋಕ, ಕರ್ಣ ಸತ್ತಾಗ ಅಥವಾ ತನ್ನ ತಮ್ಮ ದುಶಾಸನ ಸತ್ತಾಗ, ಅಭಿಮನ್ಯುವಿನ ಶವವನ್ನ ಕಂಡಾಗ ಇನ್ನೊಂದು 4 ಪದ್ಯಗಳನ್ನ ಸೇರಿಸ್ಕೋಬಹುದಿತ್ತೇನೋ ಅಂತ ಅನ್ನಿಸ್ತು. ಆದ್ರೆ ಅದಕ್ಕೆ ಸಮಯದ ಒಂದು ಪರಿಮಿತಿ ಅಥವಾ ಇದು ಇನ್ನೇನಾದ್ರೂ ಇರುತ್ತೆ ಅನ್ನೋದು ಗೊತ್ತು ನನಗೆ. ಆದ್ರೂ ಕೂಡ ಈ ಒಂದು ಪಂಪನ ಪೆಂಪು ನಿಜವಾಗಿಯೂ ಕೂಡ ಕನ್ನಡ ಸಾಹಿತ್ಯದ ಕಂಪನ್ನ ಎಲ್ಲ ಕಡೆಗೂ ಹರಡುವಲ್ಲಿ ಸಾರ್ಥಕವಾಗಿದೆ. ಇಂತಹ ಇನ್ನಷ್ಟು ಕಾರ್ಯಕ್ರಮಗಳು ಮೂಡಿ ಬರಲಿ ಅಂತ ಆಶಿಸ್ತೀನಿ. ಮೈಸೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ವಿಜಯಕುಮಾರ್ ಟಿ ಅವರು ಪಂಪನ ಪೆಂಪು ಕೇಳಿದ್ದರಿಂದ ತಮಗಾದ ಉಪಯೋಗವನ್ನು ಇಲ್ಲಿ ಹೇಳಿದ್ದಾರೆ. ಪಂಪನ ಪೆಂಪು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಪ್ರಸ್ತುತ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಸಾಹಿತ್ಯಾಸಕ್ತರು ಹಳೆಗನ್ನಡವನ್ನ ಅದೊಂದು ಕಬ್ಬಿಣದ ಕಡಲೆ ಅನ್ನುವ ರೀತಿಯಲ್ಲಿ ಪಕ್ಕಕ್ಕೆ ಸರಿಸಿ ಕೇವಲ ಹೊಸಗನ್ನಡವನ್ನು ಮಾತ್ರ ತಮ್ಮ ಸಾಹಿತ್ಯಾಸಕ್ತಿಯ ಕ್ಷೇತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿ ಪಂಪನ ಪೆಂಪು ಎನ್ನುವಂತಹ ಈ ಕಾರ್ಯಕ್ರಮದ ಮೂಲಕ ಹಳೆಗನ್ನಡ ಎನ್ನುವಂಥದ್ದು ಅದು ಕಬ್ಬಿಣದ ಕಡಲೆ ಅಲ್ಲ, ಅದು ಕಬ್ಬಿನ ಜಲ್ಲೆ ಅನ್ನುವ ರೀತಿಯಲ್ಲಿ ಪಂಪನ ಪದ್ಯಗಳನ್ನು ಗಮಕವಾಗಿ ಹಾಡಿ ರೂಪಕವಾಗಿ ಅದನ್ನು ಪ್ರಸ್ತುತಪಡಿಸಿ ಹಳೆಗನ್ನಡ ಎನ್ನುವಂಥದ್ದು ಸುಲಿದ ಬಾಳೆಯ ಹಣ್ಣಿನ ಹಾಗೆ, ಉಷ್ಣ ಅಳಿದ ಹಾಲಿನ ಹಾಗೆ ಅನ್ನುವ ರೀತಿಯಲ್ಲಿ ನಮ್ಮ ಮುಂದೆ ಇರಿಸಿದೆ. ಯಾಕಂತ ಹೇಳಿದ್ರೆ ನಮಗೆ ಕೇವಲ ಹೊಸಗನ್ನಡವನ್ನು ಅಭ್ಯಾಸ ಮಾಡೋದ್ರಿಂದ ಸಾಹಿತ್ಯದ ಸಂಪೂರ್ಣವಾದ ಆನಂದವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಪಂಪನ ಆದಿಪುರಾಣ ನಮಗೆ ಪಠ್ಯದಲ್ಲಿ ಇತ್ತು, ಆದರೆ ಪಂಪ ಭಾರತ ನಮಗೆ ಪಠ್ಯದಲ್ಲಿ ಇರಲಿಲ್ಲ. ಆದರೆ ಓದಬೇಕು ಎನ್ನುವಂತಹ ಆಸಕ್ತಿ ಇತ್ತು. ಈ ಕಾರ್ಯಕ್ರಮವನ್ನು ಕೇಳಿದ ನಂತರ ನನಗೆ ಪಂಪ ಭಾರತವನ್ನು ಓದಬೇಕು ಎನ್ನುವಂತಹ ಆಸಕ್ತಿ ದ್ವಿಗುಣವಾಗಿದೆ ಅಂತ ಹೇಳ್ತೇನೆ. ಅದು ಅಲ್ಲದೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಕುಮಾರವ್ಯಾಸ ಭಾರತವನ್ನ ಜಗಲಿ ಮೇಲೆ ಕೂತ್ಕೊಂಡು ಹಾಡ್ತಾ ಇದ್ರು ಅಂತ ಹೇಳಿ. ನಾನು ಅದನ್ನ ಕಳ್ಕೊಂಡ್ಬಿಟ್ನಲ್ಲ ಅಂತ ಸ್ವಲ್ಪ ಮನಸ್ಸಲ್ಲಿ ಒಂದು ವೇದನೆ ಇತ್ತು. ಆದರೆ ಮೈಸೂರು ಆಕಾಶವಾಣಿಯ ದೆಸೆಯಿಂದಾಗಿ ನನಗೆ ಪಂಪ ಭಾರತವನ್ನ ಕೇಳಿಸಿಕೊಳ್ಳೋದಕ್ಕೆ ಅವಕಾಶ ಆಯಿತು. ಅದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇನ್ನು ಮುಂದೆಯೂ ಸಹ ಮೈಸೂರು ಆಕಾಶವಾಣಿಯಿಂದ ಕನ್ನಡ ನಾಡು ನುಡಿ ಸಂಸ್ಕೃತಿ ಸಾಹಿತ್ಯದ ಕುರಿತಾದ ಇಂತಹ ಕಾರ್ಯಕ್ರಮಗಳು ಬರಲಿ, ಜನರಲ್ಲಿ ಆಸಕ್ತಿಗಳು ಹೆಚ್ಚಾಗಲಿ, ಕನ್ನಡದ ಒಂದು ಕಂಪು ಪೆಂಪು ಎಲ್ಲೆಡೆ ಹರಡಲಿ ಅಂತ ಹೇಳಿ ನಾನು ಕೇಳ್ಕೊತೇನೆ. ಧನ್ಯವಾದ. ಬೆಂಗಳೂರಿನ ನಮ್ಮ ಕೇಳುಗರಾದ ಶ್ರೀನಿವಾಸ್ ವೆಂಕಟ್ ಅವರು ತಮ್ಮ ಅಭಿಪ್ರಾಯದಲ್ಲಿ ಪಂಪನ ಪೆಂಪು ಕಾರ್ಯಕ್ರಮ ಬಹಳ ಚೆನ್ನಾಗಿ ನೈಜವಾಗಿ ಬರ್ತಾ ಇತ್ತು. ನೀವು ಈಗ ಟಿವಿನಲ್ಲಿನೂ ಈ ವೇಳೆಲೆ ಈ ಮಹಾಭಾರತ ಎಲ್ಲ ನೋಡ್ತಾ ಇದ್ದೋ, ಅದಕ್ಕಿಂತ ನಮಗೆ ಮನಸ್ಸಿಗೆ ಇದೊಂದು ತಾಕ್ತಾ ಇತ್ತು. ನಿಜಕ್ಕೂ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ. ಮತ್ತೆ ಇದನ್ನ ನಿರೂಪಣೆ ಮಾಡಿದಂಥವ್ರು ಮತ್ತೆ ಕಲಾವಿದರಿಗೂ ಎಲ್ಲರಿಗೂ ನಾನು ನಮಸ್ಕಾರಗಳು ತಿಳಿಸ್ತೀನಿ. ಮತ್ತೆ ಇನ್ನ ಮುಂದೇನು ಈ ತರದ ಕಾರ್ಯಕ್ರಮಗಳು ಬರ್ಬೇಕು ಸರ್, ಇತ್ತೀಚೆಗೆ ನಾವು ಕೇಳ್ತಿರ್ತೀವಿ. ಪಂಪನ ಪೆಂಪು ಈ ಸರಣಿಯ ಮುಕ್ತಾಯದ ಹಂತದಲ್ಲಿ ಮಾತು ಬರೀ ವ್ಯರ್ಥ ಎನಿಸುತ್ತದೆ. ಹೇಳಬಹುದಾದದ್ದನ್ನ ಸರಣಿಯೇ ಹೇಳುತ್ತದೆ ಎನಿಸುತ್ತದೆ. ಸಾವಿರಾರು ಕೇಳುಗರು ನಮ್ಮ ಸರಣಿಯನ್ನು ಮೆಚ್ಚಿಕೊಂಡಿದ್ದು ನಮಗೆ ಸಾರ್ಥಕ ಎನಿಸುತ್ತದೆ. ಈ ಸರಣಿಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಮಸ್ಕಾರಗಳು. ಪಂಪನ ಪೆಂಪು ರೂಪಕ ಸರಣಿ ಕುರಿತು ಅಭಿಪ್ರಾಯ ಸಂಗ್ರಹಣೆ ಕೇಳಿದಿರಿ. ಗಂಡಿನೊಳ್ ಭೀಮಸೇನಂ ಪ್ರಸ್ತುತಿ ಜಿ ಶಾಂತಕುಮಾರ್. ಅತ್ಯುನ್ನತಿಯೊಳ್ ಸಿಂಧು ಪದ್ಯ ಗಾಯನ ಜಿ ಪುಷ್ಪಲತಾ. ಸಹಕಾರ ಎಸ್ ಲಕ್ಷ್ಮೀನಾರಾಯಣ. ಸಾಹಸದ ಮಹಿಮೆಯೊಳ್ ಫಲ್ಗುಣಂ ಧರ್ಮದೊಳ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಮಿಗಿಲ್ ಇವರ್ಗಳಿಂ ಈ ಭಾರತಂ ಲೋಕ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.